3-4 ತಿಂಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ಯುದ್ಧ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗಿನಿಂದ ಪೆಟ್ರೋಲಿಯಂ ವಸ್ತುಗಳು ಮತ್ತು ಕೆಲವು ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆದ್ರಿಂದ ಎಲ್ಲ ಸೆಕ್ಟರ್ಲ್ಲೂ ಕೂಡ ಬೆಲೆಗಳ ಏರಿಕೆ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸಿದೆ. ಆದರೆ ಸದಾ ಕಾಲ ರೈತರು ಈ ದೇಶದ ಬೆನ್ನೆಲುಬು, ಈ ದೇಶಕ್ಕೆ ಅನ್ನ ಆಹಾರ ಕೊಡ್ತಕ್ಕಂಥ ರೈತರನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ. ನಾವು ಕೂಡ ಕಳೆದ 3 ತಿಂಗಳಿಂದ ಇವತ್ತು ಬರ್ತದೆ ರೈತರ ನೆರವಿಗೆ, ನಾಳೆ ಬರ್ತಾರೆ ಸರ್ಕಾರ ಅಂತೇಳಿ ಕಾದಿ ಬಕಪಕ್ಷಿಗಳ ತರ ಕೂತಿದ್ವು. ಇಡೀ ರಾಜ್ಯದ ಉದ್ದಗಲಕ್ಕೆ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಎಲ್ಲ ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳ ಮುಂದೆ ಸಾಂಕೇತಿಕವಾಗಿ ಬಂದು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಅಹವಾಲುಗಳೇನಿದೆ ಅದನ್ನ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಹಾಲು ಉತ್ಪಾದಕರು ಕೂಡ ಮಾಡ್ತಾ ಬಂದಿದ್ದೀವಿ ನಾವು ಈಗಾಗಲೇ ಕೂಡ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದೀವಿ ನಿಮ್ಮೆಲ್ಲರ ಪರವಾಗಿ ಕೂಡ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಅವರು ಕೂಡ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು. ರೈತರ ಸಂಕಷ್ಟ ಭಾವನೆ ನನಗೆ ಅರ್ಥ ಆಗಿದೆ. ನಮ್ಮ ಕುಟುಂಬದಲ್ಲೂ ಕೂಡ ಹಸುಗಳಿದೆ. ರೈತ ಬೆಳಗ್ಗೆ ಎದ್ದು 4 ಗಂಟೆ ರಾತ್ರಿಗೆ ಎದ್ದು ಹಸು ಮೈ ತೊಳೆದಿ, ಸಗಣಿ ಎತ್ತಿ, ಗಂಜ ಗುಡಿಸಿ, ಹಿಂಡಿ ಬೂಸ ಇಟ್ಟಿ, ಫೀಡ್ ಹಾಕಿ, ಹಾಲು ಕರ್ದಿ ಡೈರಿಗೆ ತಗೊಂಡೋದ ನಂತರ ಮತ್ತೆ ಬಂದು ಅದಕ್ಕೆ ಮೇವು ಹಾಕ್ತಕ್ಕಂಥದ್ದು, ಮೇವು ಕುಯ್ಕೊಂಬರ್ತಕ್ಕಂಥದ್ದು, ಮೇವು ಬೆಳೀತಕ್ಕಂಥದ್ದು, ಮತ್ತೆ ಸಂಜೆ ರೊಟೇಷನ್. ನಮ್ಗೆ ಹೋಗ್ಲಿ, ನಾವು ನಮ್ಮ ಕುಟುಂಬ ನಾವು ಆರೋಗ್ಯಕರವಾಗಿ ಜೀವನ ಮಾಡ್ಲಿಕ್ಕೆ ಹೋಗ್ಲಿ ರೇಟನ್ನು ಕೊಡ್ತಾ ಇದ್ದಾರಾ ಅಂತಂದ್ರೆ ಅದು ಕೂಡ ಎಲ್ಲ ಒಂದ್ ಕಡೆ ನಮ್ಗೆ ಅನ್ಯಾಯ ಆಗ್ತಿರ್ತಕ್ಕಂಥ ನೋಡ್ತಾ ಇದೀವಿ. ಇವತ್ತು ನಾವು 36 ರೂಪಾಯಿ 23 ಪೈಸಾ ಪ್ರತಿ ಲೀಟರ್ ಸಿಗ್ತಾ ಇದೆ ನಮ್ಗೆ. ಏನೇನು ಕೂಡ ಆಗ್ತಾ ಇಲ್ಲ. ಇವತ್ತು ಫೀಡ್ ಬೆಲೆ ಜಾಸ್ತಿ ಆಗಿದೆ, ಹಿಂಡಿ ಬೆಲೆ ಜಾಸ್ತಿ ಆಗಿದೆ, ಬೂಸದ ಬೆಲೆ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಿದೆ. ನಾವು ಒಂದು ಹಾಲು ಕ್ಯಾನ್ ತಗೊಳ್ಬೇಕಾದ್ರೂ ಕೂಡ ಸ್ಟೀಲ್ ಬೆಲೆ ಪ್ರತಿ ಕೆಜಿ ಮೇಲೆ 100 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ಪ್ರತಿ ಕ್ಯಾನ್ ಮೇಲೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥ ನೋಡ್ತಾ ಇದೀವಿ. ಹಂಗಂತೇಳಿ ನಮ್ಮ ಹಾಲು ಬೆಲೆ ಜಾಸ್ತಿ ಆಗಿಲ್ಲ ಅಂತೇಳಿ ನಮ್ಮ ಮಕ್ಳಿಗೆ ಫೀಸ್ ಕಟ್ತಕ್ಕಂಥದ್ದು ಕಡಿಮೆ ಆಗಿದೆಯಾ? ನಾವು ಟ್ರಾನ್ಸ್ಪೋರ್ಟ್ ಓಡಾಡ್ತಕ್ಕಂಥ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆಯಾ? ಬಸ್ಗಳು ಓಡಾಡಿದ ಕಡಿಮೆ ಆಗಿದೆಯಾ? ಕಡಿಮೆ ಆಗಿಲ್ಲ. ಎಲ್ಲವೂ ಕೂಡ ಗಗನಕ್ಕೆ ಹೋಗ್ತಾ ಇದೆ. ಹೋಗ್ಲಿ, ಅಂತರ್ಜಲ ಕೂಡ ಬತ್ತೋಗ್ತಾ ಇದೆ. ಇವತ್ತು ತೀವ್ರ ಬರಗಾಲ ಬಂದಿದೆ. ಒಂದ್ ಕಡೆ ನಮ್ಮ ಬೋರ್ವೆಲ್ಗಳು ಕೂಡ ಬತ್ತೋಗ್ತಾ ಇದಾವೆ. ನಾವು ನೀರಾವರಿಯಿಂದ ಜೀವನ ಮಾಡ್ತಿರ್ತಕ್ಕಂಥವಲ್ಲ ಬೆಂಗಳೂರಿನ ಅಕ್ಕಪಕ್ಕ ಜಿಲ್ಲೆಯರು. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ನಮ್ಮ ರೈತರ ನೆರವಿಗೆ ಧಾವಿಸಬೇಕು. ರೈತರಿಗೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿನ ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಎರಡನೇ ಬೇಡಿಕೆ, ಸರ್ಕಾರ ಏನು ಸಹಾಯಧನವಾಗಿ 5 ರೂಪಾಯಿ ಕೊಡ್ತಾ ಇದೆ, 5 ರೂಪಾಯಿಗೆ 3 ರೂಪಾಯಿ ಸೇರಿಸಿ 8 ರೂಪಾಯಿ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದೀವಿ. ರೇಟು 10 ರೂಪಾಯಿ ಜಾಸ್ತಿ ಮಾಡುವ ಪ್ರತಿ ಲೀಟರ್ ಮೇಲೆ. ನಾವು ವೈಜ್ಞಾನಿಕವಾಗಿ ಜಾಸ್ತಿ ಕೇಳೋದಾದ್ರೆ 53 ರೂಪಾಯಿ ಬರ್ತದೆ. ಇವತ್ತು ಮಾತಾಡಬೇಡಿ ದಯವಿಟ್ಟು ಯಾರು ಕೂಡ. ಅಣ್ಣ, ನಿಮಗೆ ಗೊತ್ತಿರ್ಲಣ್ಣ, ನೀವು ಕೂಡ ರೈತ ಕುಟುಂಬದಲ್ಲಿ ಜೀವನ ಮಾಡ್ತಿರ್ತಕ್ಕಂಥವ್ರು, ಕಷ್ಟದಲ್ಲಿ ಓದ್ ಬಂದಿರ್ತಕ್ಕಂಥವ್ರು. ರೈತರಿಗೆ ಇವತ್ತು ಎಲ್ಲ ಬೆಳೆಗಳನ್ನ ಖರ್ಚನ್ನ ಲೆಕ್ಕ ಹಾಕಿದಾಗ ಪ್ರತಿ ಲೀಟರ್ಗೆ 52 ರೂಪಾಯಿ 53 ರೂಪಾಯಿ ಖರ್ಚು ಬರ್ತದೆ. ಸರ್ಕಾರ 5 ರೂಪಾಯಿ ಕೊಡ್ತಾ ಇದೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಸರ್ಕಾರಕ್ಕೆ ಆಭಾರಿ ಆಗಿದೀವಿ ನಾವು. ಆದ್ರೆ ಸರ್ಕಾರ ಯಾವ್ದಕ್ಕೆ ಖರ್ಚು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ರೈತರೇ ಪ್ರತಿಯೊಂದಕ್ಕೂ ಕೂಡ, ನಾವು ಟೊಮೊಟೊ ಬೆಳಿತೀವಿ, ಆಲೂಗಡ್ಡೆ ಬೆಳಿತೀವಿ, ನಾವು ಒಳ್ಳೇದನ್ನ ಇಟ್ಕೊಳ್ಳೋದಿಲ್ಲ. ಜನರಿಗೆ, ಜನ ಯಾರು ಉಪಯೋಗಿಸ್ತಾರೆ ಅವ್ರಿಗೆ ಒಳ್ಳೇದನ್ನೆಲ್ಲ ಕೊಡ್ತೀವಿ. ನಾವು ಸ್ವಲ್ಪ ಉಳಿದಿದ್ದನ್ನ ನಾವು ಮನೆಗೆ, ನಮ್ಮ ಕುಟುಂಬಕ್ಕೆ ಉಪಯೋಗಿಸ್ತಾ ಇದೀವಿ. ಇವತ್ತು ಕೂಡ ದೇಶಕ್ಕೆ ಇಷ್ಟೆಲ್ಲ ನಾವು ತ್ಯಾಗವನ್ನ ಮಾಡ್ತಾ ಇದೀವಿ. ನಮ್ಮನ್ನ ಕಡೆಗಣಿಸ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥ ಮನವಿಯನ್ನ ತಲುಪಿಸ್ತಾ ಇದೀವಿ ನಾವು ನಿಮ್ಗೆ. ನೀವು ಸರ್ಕಾರಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ರಿಕ್ವೆಸ್ಟ್ ಅನ್ನ ಮಾಡಬೇಕು.
ಇಲ್ಲ ತಾವೇನಾದ್ರೂ ಆದ್ರೆ ಒಂದು ಸಮಯ ನಿಗದಿ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ ಜೊತೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ನಾವ್ ಎಷ್ಟು ಜನ ಹೇಳ್ತಾರೆ ಅಷ್ಟು ಜನ ಬರ್ತೀವಣ್ಣ ನಿಮ್ ಜೊತೆ. ನಾವು ಕೂಡ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ವಾಸ್ತವ ಸಮಸ್ಯೆಗಳನ್ನ ಅವ್ರ ಜೊತೆ ಹಂಚ್ಕೊಳ್ತೀವಿ. ನಂತರ ಸಿಎಂ ಸಾಹೇಬ್ರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಹೋರಾಟವನ್ನ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ನೀವು ನಮ್ಮ ಪರವಾಗಿದ್ದೀವಿ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ನಿಮಗೆ ಇದೇ ಸಂದರ್ಭದಲ್ಲಿ ಕೊಡ್ತೀವಿ. ಪೊಲೀಸ್ ಇಲಾಖೆಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸಾಧ್ಯ ಆದರೆ ನಮ್ಮನ್ನ ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಮನವಿಯನ್ನು ಹೇಳ್ತಾ ಇದೀವಿ. ಪೊಲೀಸ್ ಇಲಾಖೆ ಹೇಳಿದೆ, ಹೈಕೋರ್ಟ್ ಡೈರೆಕ್ಷನ್ ಇದೆ, ಯಾರು ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಹಾನಿ ಮಾಡ್ತಕ್ಕಂಥದ್ದು, ರಸ್ತೆಗಳಿಗೆ ಹೋಗ್ತಕ್ಕಂಥದ್ದು, ಧಿಕ್ಕಾರ ಕೂಗ್ತಕ್ಕಂಥದ್ದು, ಪ್ಲೇ ಕಾರ್ಡ್ ಹಿಡಿತಕ್ಕಂಥದ್ದು ಯಾವ್ದು ಕೂಡ ಅವಕಾಶ ಇಲ್ಲ. ದಯವಿಟ್ಟು ತಾವು ಕಾನೂನನ್ನು ಗೌರವಿಸಬೇಕು. ನೀವು ಪ್ರತಿ ಸಾರಿ ಕೂಡ ರೈತರು ಕಾನೂನು ಗೌರವಿಸ್ತೀರಿ, ಈ ಸಾರಿ ಕೂಡ ನಮಗೆ ಕೋಆಪರೇಟ್ ಮಾಡಬೇಕು, ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ ಮೇರೆಗೆ ಪೊಲೀಸ್ ಇಲಾಖೆ ಕೂಡ ಮನೆ ಜಿಲ್ಲಾಧಿಕಾರಿಗಳ ಗೌರವವನ್ನು ಕೊಟ್ಟು ನಾವು ಯಾವುದೇ ಆ ಥರದ ಹೋರಾಟವನ್ನು ಮಾಡದೆ, ಧಿಕ್ಕಾರವನ್ನು ಕೂಗದೆ ನಾವು ಶಾಂತಿಯುತವಾಗಿ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸರ್. ತಮಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಿಮಿಷ ನಮ್ಮ ಸತೀಶ್ ಕಡಪನಮಲೆಯವರು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಕೊಟ್ಟಿರ್ತಕ್ಕಂಥ ಲಿಖಿತ ಮನವಿ ಏನಿದೆ, ಲಿಖಿತ ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ನಾವು ಗೌರವಪೂರ್ವಕವಾಗಿ ಸಲ್ಲಿಸ್ತೇವೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ಹೇಳಿಕೆ ಒಂದು ಸಭೆಯನ್ನು ನಿಗದಿ ಮಾಡಿಕೊಡಬೇಕು ದಯವಿಟ್ಟು. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಕಳೆದ 3-4 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಏನು ಆಯ್ತು, ಯುದ್ಧ ನಡೀತಾ ಇರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳ ನಡುವೆ ಆದ್ರೂ ಕೂಡ ಅದ್ರ ಬಿಸಿ ಮಾತ್ರ ನಮ್ಮ ರೈತರಿಗೆ ತಟ್ಟಿರ್ತಕ್ಕಂಥದ್ದು ನೇರವಾಗಿ ನಾವು ನೋಡಬಹುದು. ನಿಮಗೂ ಕೂಡ ನಿಮ್ ಗಮನಕ್ಕೆ ಕೂಡ ಬಂದಿದೆ ಬಂಧುಗಳೇ. ಪೆಟ್ರೋಲ್ ಡೀಸೆಲ್ ಕಚ್ಚಾ ಬೆಲೆ ಜಾಸ್ತಿ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ರೈತರು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾದಂತ ಫೀಡ್ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು, ಎಲ್ಲ ಪ್ರತಿ ಬೆಲೆ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಅಷ್ಟೆಲ್ಲ ಜಾಸ್ತಿ ಆದ್ರೂ ಕೂಡ ನಾವು ರೈತರಿಗೆ ಇವತ್ತು ಕೊಡ್ತಿರ್ತಕ್ಕಂಥ ಹಾಲಿನ ರೇಟ್, ನಮಗೆ ಸಿಗ್ತಿರ್ತಕ್ಕಂಥ ಹಾಲಿನ ರೇಟು 36 ರೂಪಾಯಿ 23 ಪೈಸೆ ಸಿಗ್ತಾ ಇದೆ. ರೈತನಿಗೆ ಲಾಸ್ ಅಲ್ಲಿ ಹಾಲನ್ನ ಸಪ್ಲೈ ಮಾಡ್ತಾ ಇದೀವಿ ನಾವು ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಮ್ಗೆ ಪ್ರತಿ ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು ಮತ್ತು ಸಹಾಯಧನ ಸರ್ಕಾರ ಕೊಡ್ತಾ ಇದೆ ಅದು ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು. ಮಾಡ್ಕೊಡೋದ್ರಿಂದ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗ್ತದೆ ಅಂದ್ರೆ ಅನುಕೂಲ ಅವಾಗ್ಲೂ ಕೂಡ ಆಗೋದಿಲ್ಲ. ಆದ್ರೆ ನಷ್ಟ ಏನಾಗ್ತಾ ಇದೆ, ಆ ನಷ್ಟದಿಂದ ಸ್ವಲ್ಪ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಪೂರ್ಣವಾಗಿ ರೈತ ಏನ್ ಸಾಲ ತಗೊಂಡಿದ್ದಾನೆ ಬ್ಯಾಂಕ್ಗಳಲ್ಲಿ, ಸಾಲವನ್ನು ಕಟ್ಟಕ್ಕಾಗದೆ ಆತ್ಮಹತ್ಯೆ ಹಾದಿಯನ್ನು ಹಿಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತೀವ್ರ ಬರಗಾಲ ಬಂದಿದೆ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಬರಗಾಲ ಬರೀ ಯಾರಿಗೆ ಬಿಸಿ ತಡ್ತಕ್ಕಂಥದ್ದು? ರೈತರಿಗೆ. ಈಗಾಗಲೇ ಬೋರ್ವೆಲ್ಗಳು ಪಾತಾಳ ಮುಟ್ಟಿದಾವೆ. ಬೋರ್ವೆಲ್ಗಳು ಅಂತರ್ಜಲ ಬತ್ತೋಗಿರೋದ್ರಿಂದ ದನ ಕರುಗಳಿಗೆ ಮೇವು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಮೇವಿನ ಸಮಸ್ಯೆ ಆದ್ರೆ ಜನ ಆದ್ರೂ ಕೂಡ ನನ್ಗೆ ಹೊಟ್ಟೆ ಹಸಿವು ಅಂತ ಹೇಳ್ಬೋದು. ಅರೆ ಮೂಗ್ ಜೀವಗಳು, ಹಸುಗಳು ಏನಂತ ಕೇಳ್ತಾವು? ಮೇವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ಲೇ ಹಾಗಂತ ಮೇವಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಟು ಹೊಡಿಲಿಕ್ಕೆ ಆಗ್ತದ? ಅದನ್ನ ನಂಬಿ ಲಕ್ಷಾಂತರ ರೈತರು ಇವತ್ತು ಜೀವನವನ್ನ ಮಾಡ್ತಾ ಇದೀವಿ ನಾವು. ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಬರಬೇಕು, ಧಾವಿಸ್ಬೇಕು. ಬರ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಾಲು ಉತ್ಪಾದಕರ ಜೊತೆ ಮಾತುಕತೆಯನ್ನು ಮಾಡಿ, ಎಲ್ಲ ಪ್ರೈಮರಿ ಸೊಸೈಟಿಗಳಿದೆ, ಹಾಲು ಉತ್ಪಾದಕ ಸಂಸ್ಥೆಗಳಿದಾವೆ, ಮಾತುಕತೆಯನ್ನು ಮಾಡಿ
ರಾಜ್ಯ ಮಟ್ಟದಲ್ಲಿ ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿರ್ತಕ್ಕಂಥವ್ರು ಅಂತ ಭಾವಿಸಿದೀವಿ ನಾವು. ಕೂಡಲೇ ಮೀಟಿಂಗ್ ಅನ್ನು ಕರಿಬೇಕು. ಮೀಟಿಂಗ್ ಅನ್ನು ಕರೆದಿ ರೈತರ ಸಂಕಷ್ಟಕ್ಕೆ ಧಾವಿಸಿ ಕೂಡಲೇ ನಾಳೆನೆ ರೈತರಿಗೆ ಪ್ರತಿ ಲೀಟರ್ 10 ರೂಪಾಯಿಯನ್ನ ಜಾಸ್ತಿ ಮಾಡ್ಬೇಕು. ಪ್ರತಿ ಲೀಟರ್ಗೆ ಸಹಾಯಧನವನ್ನ 5 ರೂಪಾಯಿ ಜೊತೆಗೆ 200 ರೂಪಾಯಿ ಜಾಸ್ತಿ ಮಾಡಿ 8 ರೂಪಾಯಿನಂತೆ ಸಹಾಯಧನ ಕೂಡ ಘೋಷಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಎಲ್ಲ ಹಾಲು ಉತ್ಪಾದಕರು ಕೂಡ ತಾಳ್ಮೆಯಿಂದ ಇರಬೇಕು. ಸರ್ಕಾರ ಕಾದ್ ನೋಡ್ತಕ್ಕಂಥದ್ದನ್ನ ಅನುಸರಿಸ್ತೀವಿ. ಸರ್ಕಾರ ನಮ್ಮ ಮನವಿಗೆ ಗೌರವಿಸ್ತದೆ, ನಮ್ಮ ಪರವಾಗಿ ಧಾವಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಯಾರು ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥ ರೈತರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ರೈತರು ಕೂಡ ಧೈರ್ಯವಾಗಿರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೀವಿ. ನಮಸ್ಕಾರ. ಆಯ್ತಾ, ಇವತ್ತು ನಮ್ಮ ರೈತರುಗಳಿಗೆ ಯಾರಿಗೂ ಟೊಮೊಟೊಗಾಗ್ಲಿ, ಆಲೂಗೆಡ್ಡೆಗಾಗ್ಲಿ, ಹಾಲ್ಗಾಗ್ಲಿ, ಮತ್ತೊಂದು ಏನ್ ಕೂಡ ರೈತರಿಗೆ ಯಾರು ರೈಸ್ ಮಾಡಿಲ್ಲ. ಅವ್ರವ್ರ ಇಚ್ಛೆ ಅಂತ ಅವ್ರವ್ರ ಮಾಡವ್ರೆ. ಇವತ್ತು ಒಂದು ಮೂಟೆ ಹಿಂಡಿ ಬೆಲೆ 1750 ರೂಪಾಯಿ ಇದೆ. ಬೂಸದ ಬೆಲೆ 1650 ರೂಪಾಯಿ ಡಿಲೆಕ್ಸ್ ಬೆಲೆ ಐತೆ. ಇವತ್ತು ನಮ್ಗೆ ಹಾಲಿನ ಬೆಲೆ ಎಷ್ಟು ಕೊಡ್ತಾರೆ? 35 ರೂಪಾಯಿ. ಅದರಲ್ಲಿ ಫ್ಯಾಟ್ ಎಲ್ಲ ಚೆಕ್ ಮಾಡ್ತಾರೆ, ಫ್ಯಾಟ್ ಇಲ್ಲಾಂದ್ರೆ ಕಮ್ಮಿ ಕೊಡ್ತಾರೆ. ಇವೆಲ್ಲ ರೈತರುಗಳಿಗೆ ತುಂಬಾ ಇದಾಗಿದೆ, ತೊಂದರೆ ಆಗಿದೆ. ಇವೆಲ್ಲ ದಯವಿಟ್ಟು ಮುಖ್ಯಮಂತ್ರಿ ಸರಗಳು ಗಮನದಲ್ಲಿಟ್ಟು ಪ್ರತಿಯೊಬ್ಬರು ನಮ್ಮ ಹಾಲು ಉತ್ಪಾದಕರಿಗೆ ನಮ್ಮ ನಿರ್ದೇಶಕರು ಏನ್ ಹೇಳವ್ರೆ ಅದನ್ನ ಕೊಟ್ರೆ ನಮ್ಮ ರೈತರು ಇನ್ನೂ 7 ದಿನ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಅದನ್ನ ನಂಬ್ಕೊಂಡು ಎಷ್ಟೋ ಜನ ಕೆಲಸ ಕಾರ್ಯಗಳು ಬಿಟ್ಟು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಮುಖ್ಯಮಂತ್ರಿ ಸಾಹೇಬ್ರಿಗೆ ತಿಳಿಸ್ತಾ ಇರೋದಿಷ್ಟೇ. ಎಲ್ಲರಿಗೂ ಒಳ್ಳೇದಾಗ ಮಾಡ್ಕೊಂಡು